ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತನಿಖೆಯನ್ನ ಪೊಲೀಸರು ಪಡಿಸಿದ್ದಾರೆ. ಅದರ ಜೊತೆಗೆ ಅನೇಕ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಹಾಗೆಯೇ ರಿಪೋರ್ಟ್ಗಳನ್ನ ಕೂಡ ಸಿದ್ಧ ಮಾಡಲಾಗ್ತಾ ಇದೆ. ಈ ತನಿಖೆಯಿಂದ ಒಟ್ಟು 6 ರಿಪೋರ್ಟ್ಗಳು ಈಗ ತನಿಖಾಧಿಕಾರಿಗಳ ಕೈ ಸೇರಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತನಿಖೆ ಚುರುಕುಗೊಳಿಸ್ತಾ ಇದ್ದ ಹಾಗೇನೆ ಸಾಕಷ್ಟು ಮಾಹಿತಿಗಳು ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ 6 ರಿಪೋರ್ಟ್ ಈಗ ಅಧಿಕಾರಿಗಳ ಕೈ ಸೇರಿದೆ. ಈ 6 ರಿಪೋರ್ಟ್ ನಲ್ಲಿ ಏನಿದೆ, ಮಹತ್ವದ ವಿಚಾರಗಳು ಏನನ್ನ ಉಲ್ಲೇಖ ಮಾಡಲಾಗಿದೆ, ಅದರಲ್ಲಿ ಯಾವ ರಿಪೋರ್ಟ್ ದರ್ಶನ್ಗೆ ಸಮಸ್ಯೆಯನ್ನ ತಂದೊಡ್ಡಬಹುದು, ಈ ಕುತೂಹಲ ಈ ಪ್ರಶ್ನೆ ಸಹಜವಾಗೇ ಇದೆ. ಅಷ್ಟಕ್ಕೂ 6 ರಿಪೋರ್ಟ್ಗಳು ಯಾವುವು, ಯಾವ್ದಾವ್ದ್ರ ರಿಪೋರ್ಟ್ ಕೈ ಸೇರಿದೆ, ಅದರಲ್ಲಿ ಏನಿರಬಹುದು, ಏನಿದೆ, ಅದರಿಂದ ಏನಾಗತ್ತೆ, ಇದು ಈಗಿರುವಂತ ಪ್ರಶ್ನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿರಂತರವಾಗಿ ತನಿಖೆಯನ್ನ ನಡೆಸಿರುವಂತ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದ್ರ ಜೊತೆಗೆ ಈಗ ಆಲ್ರೆಡಿ ರಿಪೋರ್ಟ್ ಅನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 6 ರಿಪೋರ್ಟ್ಗಳು ತನಿಖಾಧಿಕಾರಿಗ ಕೈ ಸೇರಿದೆ. ಆ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಆ 6 ರಿಪೋರ್ಟ್ಗಳು ಈಗ ಆಲ್ರೆಡಿ ಕೈ ಸೇರಿದೆ. ಹಾಗಿದ್ರೆ ಆ 6 ರಿಪೋರ್ಟ್ ನಲ್ಲಿ ಏನೇನಿದೆ, ಯಾವುದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್, ಇದನ್ನ ನೋಡ್ತಾ ಹೋಗೋಣ. ಹಾಗಿದ್ರೆ ಆ 6 ರಿಪೋರ್ಟ್ಗಳು ಯಾವುದು, ಏನ್ ಹೇಳುತ್ತೆ ಆ 6 ರಿಪೋರ್ಟ್ಗಳು, ಯಾವ ರೀತಿಯಾಗಿ ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆಗೆ ಮೊದಲನೇದಾಗಿ ಪಟ್ಟಣಗೆರೆ ಶೆಡ್ ನಲ್ಲಿ ಸಂಗ್ರಹಿಸಿದಂತೆ 2 CCTVಯ ರಿಪೋರ್ಟ್ ಈಗ ಕೈ ಸೇರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ ನಲ್ಲಿ ಎಲ್ಲ ಅವಾಂತರಗಳಾಗಿದ್ದು ಅನ್ನೋದ್ರ ಬಗ್ಗೆ ತನಿಖೆ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿತ್ತು. ಅಲ್ಲಿ ಕರ್ಕೊಂಡೋಗಿ ಸ್ಥಳ ಮಹಜರು ಕೂಡ ಮಾಡಲಾಗಿತ್ತು. ಆ ಕೊಲೆ ನಡೆದ ಹಿಂದಿನ ದಿನ ಮತ್ತು ಕೊಲೆ ನಡೆದ ದಿನದ CCTVಯ ವಿಜುವಲ್ಸ್ಗಳು, ಅದರ ರಿಪೋರ್ಟ್ ಕೂಡ ಕೈ ಸೇರಿದೆ. ಇನ್ನು ಕೃತ್ಯ ನಡೆದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ನ ರಿಪೋರ್ಟ್, ಆ ಶೆಡ್ನಲ್ಲಿ ಕೃತ್ಯ ನಡೆದಿತ್ತಲ್ಲ, ಅಲ್ಲಿ ಕೆಲವೊಂದಷ್ಟು ವಸ್ತುಗಳು ಕೂಡ ಸಿಕ್ಕಿತ್ತು. ಅದರ ಫಿಂಗರ್ ಪ್ರಿಂಟ್ಗಳು ಕೂಡ, ಆ ರಿಪೋರ್ಟ್ಗಳು ಕೂಡ ತನಿಖಾಧಿಕಾರಿಗ ಕೈ ಸೇರಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಮೊದಲು ಮತ್ತು 2ನೆಯ ರಿಪೋರ್ಟ್. ಇನ್ನು 3ನೆಯ ರಿಪೋರ್ಟ್, ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನು ಸಾಗಾಟ ಮಾಡಲಾಗಿತ್ತು. ಅಲ್ಲೂ ಕೂಡ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅಂದ್ರೆ ಕೆಲವೊಂದಷ್ಟು ರಕ್ತದ ಕಲೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇತ್ತು. ಅದರ ಬಗ್ಗೆಯೂ ಕೂಡ ಒಂದು ವರದಿ ಈಗ ಆಲ್ರೆಡಿ ತನಿಖಾಧಿಕಾರಿಗಳ ಕೈ ಸೇರಿದೆ. ಇದು 3ನೆಯ ರಿಪೋರ್ಟ್. ಇದು ಕೂಡ ಸಮಸ್ಯೆ ಆಗುತ್ತೆ, ಇದು ಕೂಡ ದರ್ಶನ್ಗೆ ತಲೆನೋವನ್ನ ತರಿಸಿದೆ. ಇನ್ನು 4 ದರ್ಶನ್ ಮತ್ತು ಪವಿತ್ರ ಗೌಡ ನಿವಾಸದ CCTVಯ ವಿಜುವಲ್ಸ್. ದರ್ಶನ್ ಮತ್ತು ಪವಿತ್ರ ಗೌಡ ಕೊಲೆ ನಡೆದ ಹಿಂದಿನ ದಿನ ಮತ್ತು ಕೊಲೆ ನಡೆದ ದಿನ ಮತ್ತು ಅದರ ಮರುದಿನ 3 ದಿನ ಎಲ್ಲಿಗೆ ಹೋಗಿದ್ರು, ಎಷ್ಟೊತ್ತಿಗೆ ಮನೆ ಬಿಟ್ಟಿದ್ರು, ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದ್ರು, ಒಬ್ಬರೇ ಹೋದ್ರ, ಇವ್ರ ಜೊತೆಗೆ ಇನ್ಯಾರು ಇದ್ರ, ಇದೆಲ್ಲವೂ ಕೂಡ ಅದ್ರಲ್ಲಿ ಗೊತ್ತಾಗತ್ತೆ. ಮಧ್ಯರಾತ್ರಿ 1:30-2 ಗಂಟೆ ಸುಮಾರಿಗೆ ಏನಾದರೂ ಹೋಗಿದ್ರೆ ಅದು ಕೂಡ ಗೊತ್ತಾಗಿರುತ್ತೆ. ಆ ರಿಪೋರ್ಟ್ ಕೂಡ ಕೈ ಸೇರಿದೆ. ಮತ್ತು ಕೊಲೆಯ ಆರೋಪಿಗಳ ಮೊಬೈಲ್ನ ರಿಟ್ರೀವ್ ಅನ್ನ ಮಾಡಲಾಗಿತ್ತು, ಅದರ ರಿಪೋರ್ಟ್ ಕೂಡ ಸಿಕ್ಕಿದೆ. ಪ್ರಮುಖವಾಗಿ ಈ ಕೊಲೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಕಿಡ್ನಾಪ್ ಅನ್ನ ಮಾಡಿದ್ರಲ್ಲ, ಆ ಸಂದರ್ಭದಿಂದಲೂ ಕೂಡ ಮಾತನಾಡ್ಕೊಂಡಿದ್ರು ಫೋನಲ್ಲಿ. ಸುಮಾರು ದಿನದಿಂದ ಸ್ಕೆಚ್ ಹಾಕಿದ್ರು, ಹೆಂಗೆ ಆತನನ್ನ ಟ್ರ್ಯಾಪ್ ಮಾಡಬೇಕು, ಹೆಂಗೆ ಬೆಂಗಳೂರಿಗೆ ಆತನನ್ನ ಕರೆಸ್ಕೋಬೇಕು ಅಂತ. ಇದೆಲ್ಲವನ್ನ ಫೋನಲ್ಲೇ ಮಾಡಿದ್ರು. ಯಾರಿಗೆ ಕಾಲ್ ಮಾಡಿದ್ರು, ಯಾರಿಗೆ ಈ ಕೊಲೆ ಮಾಡೋದಕ್ಕೆ ಅಥವಾ ಕಿಡ್ನಾಪ್ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು, ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಎಷ್ಟು ಜನ ಇನ್ವಾಲ್ವ್ಮೆಂಟ್ ಆಗಿದೆ, ಇದೆಲ್ಲವೂ ಕೂಡ ಮೊಬೈಲ್ ರಿಟ್ರೀವ್ ಆದರೆ ಗೊತ್ತಾಗುತ್ತೆ ಅನ್ನೋದೊಂದು ಇತ್ತು. ಸೊ ಇದೀಗ ಆ ರಿಪೋರ್ಟ್ ಕೂಡ ಕೈ ಸೇರಿದೆ. ಅದರ ಜೊತೆಗೆ ಈ ಮೊಬೈಲ್ನ ಟ್ರಾವೆಲ್ ಲೊಕೇಶನ್ಸ್ಗಳು ಕೂಡ ಸಿಕ್ಕಿರುತ್ತೆ. ಅಂದರೆ ಅವತ್ತವ್ರು ಎಲ್ಲೆಲ್ಲಿ ಓಡಾಡಿದ್ರು, ಎಷ್ಟೊತ್ತಿಗೆ ಓಡಾಡಿದ್ರು, ಏನು ಎತ್ತ ಅಂತ. ಪ್ರಮುಖವಾಗಿ ಈ 6 ರಿಪೋರ್ಟ್ಗಳು ತನಿಖಾಧಿಕಾರಿಗಳ ಕೈ ಸೇರಿದೆ. ಇದು ದರ್ಶನ್ ಅಂಡ್ ಗ್ಯಾಂಗಿಗೆ ದೊಡ್ಡ ತಲೆನೋವನ್ನು ತಂದಿಡುವಂಥ ಎಲ್ಲ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ಕೊಳ್ತಾ ಇದೆ. ಸೊ ಈ 6 ರಿಪೋರ್ಟ್ಗಳಿಂದ ದರ್ಶನ್ಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ, ಈ ಕೇಸ್ಗೆ ಈ 6 ರಿಪೋರ್ಟ್ಗಳು ಹೇಗೆ ತನಿಖಾಧಿಕಾರಿಗಳಿಗೆ ಸಹಾಯಕವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.